ಕನ್ನಡ ಚಿತ್ರರಂಗದ ಕುಲವಧು ಹಾಗೇನೆ ಹಿರಿಯ ನಟಿ ಲೀಲಾವತಿ ಅವರು ಇಂದಿಗೆ ವಿಧಿವಶರಾಗಿ 27 ದಿನಗಳಾಗಿದೆ. ಸೊ ಲೀಲಾವತಿ ಅವರ ಸ್ಮರಣಾರ್ಥ ಇಂದು ಬೆಂಗಳೂರಿನ ರಾಜಾಜಿನಗರದ ಒಂದು ಒನಕೆ ಓಬವ್ವ ಕ್ರೀಡಾಂಗಣದಲ್ಲಿ ಡಾಕ್ಟರ್ ಲೀಲಾವತಿ ಅಮರ ಅನ್ನುವಂತಹ ಅದ್ಭುತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿನೋದ್ ರಾಜ್ ಅವರು ಸಹ ಪಾಲ್ಗೊಂಡು ತಾಯಿಗೆ ಒಂದು ಗೀತ ನಮನವನ್ನ ಸಲ್ಲಿಸಿದ್ರೆ. ಸೊ ಅವ್ರು ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಪರವಾಗಿಲ್ಲ, ಚೇತರಿಸ್ಕೊಂಡಿದ್ದೀನಿ. ವಾಣಿಜ್ಯ ಮಂಡಳಿಯವರು ಇದೊಂದು ಕಾರ್ಯಕ್ರಮನ ಏರ್ಪಡಿಸಿ ತಾಯಿಯವ್ರಿಗೆ ಗೌರವ ಸೂಚಿಸಿರೋದು ನಿಜವಾಗ್ಲೂ ಸಂತೋಷ, ಹೆಮ್ಮೆ ಪಡುವಂತ ವಿಷಯ. ಇದರಲ್ಲಿ ಏನ್ ನೋವು ಅಂದ್ರೆ ನನ್ನ ತಾಯಿಯವರು ಇಲ್ಲ ಅನ್ನುವಂಥದ್ದೇನೆ ಭಾರಿ ನೋವಾಗ್ತಾ ಇರೋದು ಅಷ್ಟೇ ನನಗೆ. ಆದ್ರೂ ಅವ್ರು ಏನ್ ಮಾಡ್ಬೇಕು ಆ ಕರ್ತವ್ಯಗಳನ್ನ ಸರಿಯಾಗಿ ಮಾಡಿದ್ದಾರೆ. ಸರ್ಕಾರದಿಂದ, ಮಾಧ್ಯಮದವರಿಂದ, ಪ್ರತಿಯೊಬ್ರು ನನ್ನ ತಾಯಿಯವರು ಅಗಲಿಕೆಯ ನೋವನ್ನ ನನಗೆ ಮರ್ಸಕ್ಕೆ ಸಂಪೂರ್ಣವಾಗಿ ನೀವು ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಗಳ ಪ್ರಯತ್ನದ ಮೇಲೆ ನಾನು ನಿಜವಾಗ್ಲೂ ಬದುಕಿ ಉಳಿದಿದ್ದೀನಿ. ಇದೇ ಸತ್ಯ. ಇವ್ರೆ ತಾಯಿಯನ್ನ ನೆನೆದು ಕನ್ನಡ ಚಿತ್ರರಂಗಾಗಿರ್ಬೋದು, ಕಲಾವಿದರಾಗಿರ್ಬೋದು, ರಾಜಕೀಯ ಮುಖಂಡರಾಗಿರ್ಬೋದು, ಅವ್ರಿಗೆ ಆಗಿರ್ಬೋದು, ಅವರ ಸೇವೆಗೆ ಒಂದು ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸೊ ತಾಯಿಯವರು ಶಾರೀರಿಕವಾಗಿ ಇಲ್ಲದೆ ಇದ್ರು ಸಹ ಎಲ್ಲರ ಕಲಾವಿದರ ಒಂದು ಮನಸ್ಸಲ್ಲಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಖಂಡಿತ ಎಲ್ಲಾ ಕಲಾವಿದರು ಅಮ್ಮವ್ರ ಮನಸ್ಸಲ್ಲಿದ್ದಾರೆ. ಹಾಗೆ ಎಲ್ಲಾ ಕಲಾವಿದರು ಮನಸ್ಸಲ್ಲೂ ನನ್ನ ತಾಯಿಯವರು ಇದ್ದಾರೆ. ನಾನು ಏನಾದ್ರೂ ಕರೆದ್ರು ಕೂಡ ಪಾಪ ಅವ್ರುಗಳನ್ನ ನಾನು ಬರ್ತೀನಿ ವಿನೋದ್, ಯೋಚನೆ ಮಾಡ್ಬೇಡಪ್ಪ, ನಾ ಬರ್ತೀನಿ, ನಾವಿದೀವಿ ಅಂತಾರೆ. ನಿಜವಾಗ್ಲೂ ಇದೊಂದು ದೊಡ್ಡ ಸಿನಿಮಾ ಕುಟುಂಬ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಅವರುಗಳ ಪ್ರೀತಿ, ಆ ಸಹಕಾರನ ನಾ ಎಂದೆಂದೂ ಮರೆಯಲ್ಲ. ಮಾತಲ್ಲ, ನಡವಳಿಕೆಯನ್ನಲ್ಲೂ ನಾವು ನಡ್ಕೋಬೇಕಾಗತ್ತೆ. ದೇವರು ನನಗೆ ಆ ಶಕ್ತಿ ಕೊಡ್ಲಿ. ಮಾಧ್ಯಮ ಮಿತ್ರರು, ಚಿತ್ರರಂಗದವರು, ಅಭಿಮಾನಿಗಳು, ಅವರ ಹುಮ್ಮಸ್ ಮೇಲೆ ಈ ಜೀವನ ನಡೆಸಕ್ಕೆ ಪ್ರಯತ್ನ ಪಡ್ತೀನಿ. ಕೊನೆಯದಾಗಿ ಲೀಲಾವತಿ ಅಮ್ಮನವರ ಅಭಿಮಾನಿಗಳಿಗೆ, ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಯಾಕಂದ್ರೆ ಲೀಲಾವತಿ ಅಮ್ಮನವರನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡು ಹಲವಾರು ಕಲಾವಿದರು ಅವರ ಒಂದು ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಸಹ ಸ್ಮರಿಸಿಕೊಂಡು ಅವರ ಒಂದು ದಾರಿಯಲ್ಲೇ ಸಾಕ್ತಾ ಇದ್ದಾರೆ. ಅವ್ರ ಬಗ್ಗೆ ಹೇಳೋದಾದ್ರೆ, ಖಂಡಿತ ಅಮ್ಮವರ ಈ ಒಂದು ಗುಣ ನಾನು ಮರೆಯಕ್ಕಾಗದೇ ಇರುವಂತಹ ಗುಣ. ಅದು ಅವ್ರಿಗೆ ಏನ್ ಹೇಳ್ತಾರೆ, ಹುಟ್ಟು ಗುಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ತನ್ನ ಕೈಲಿ ಇಲ್ಲ ಅಂದ್ರೂ ಕೂಡ ಇಷ್ಟು ಒಂದು ತುತ್ತು, ಇಷ್ಟೇ ಅನ್ನಕ್ಕೆ ಇದನ್ನಿಟ್ಕೊಂಡು 4 ಬೆಕ್ಕನ ಅದು ತುತ್ತಿಟ್ಬಿಟ್ಟು ಸಾಕಿತ ಅಂತ ತಿಂದು ಮಲಗಿರೋರು ನನ್ನ ತಾಯಿಯವರು. ಹಾಗಾಗಿ ಕೊಟ್ಟು ಬಾಳ್ಬೇಕು, ಬಿಟ್ಟು ಬಾಳ್ಬಾರ್ದು, ಕೊಟ್ಟು ಬಾಳ್ಬೇಕು ಅನ್ನುವಂಥದ್ದೇ ನನ್ನ ತಾಯಿಯವ್ರದ್ದು. ಸೊ ಕೂಡಿ ಬಾಳ್ಬೇಕು, ಕೊಟ್ಟು ಬಾಳ್ಬೇಕು, ಇನ್ನೊಬ್ಬರ ಕಷ್ಟಕ್ಕೆ ನಾವು ಆಗ್ಬೇಕು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಬೆಣ್ಣೆನ ಹೊತ್ತು ಸರ್ವಜ್ಞ ಅನ್ನುವಂಥದ್ದೇ ನನ್ನ ತಾಯಿಯವರ ಒಂದು ಉದ್ದೇಶ. ಅದನ್ನ ಸಂಪೂರ್ಣವಾಗಿ ಇಲ್ಲೂ ನಡ್ಕೊಂಡಿದ್ದಾರೆ, ತಮಿಳ್ನಾಡಿನಲ್ಲೂ ಅವ್ರು ನಡ್ಕೋತಾರೆ. ಭವಿಷ್ಯದಲ್ಲಿ ಅವ್ರು ಏನ್ ಕೆಲಸ ಹೇಳಿದಾರೋ ಅಷ್ಟನ್ನು ನಾನು ಶತಸಿದ್ಧ ನಾನು ಮಾಡಿ ಮುಗಿಸ್ತೀನಿ ಅನ್ನುವಂತ ನನಗೆ ನಂಬಿಕೆ ಇದೆ. ನಾನು ಅಂತ ಹೇಳಿದ್ರೆ ದುರಹಂಕಾರ ಆಗುತ್ತೆ. ನಿಮ್ಮೆಲ್ಲರೂ ಪ್ರೋತ್ಸಾಹದೊಂದಿಗೆ, ಭಗವಂತನ ಆಶೀರ್ವಾದದೊಂದಿಗೆ. ಕೊನೆಯದಾಗಿ ಒಂದು ಕ್ವಶನ್. ಮೊಮ್ಮಗ ಅಂದ್ರೆ ತುಂಬಾ ಇಷ್ಟ. ಮೊಮ್ಮಗ ಅವ್ರ ಅಂದ್ರೆ ಯಾಕಂತಂದ್ರೆ ಮದುವೆ ನೋಡ್ಬೇಕು ಅಂತ ಆಸೆ ಇತ್ತು. ಸೊ ಮೊಮ್ಮಗ ಇಲ್ಲೇ ಇದ್ದಾರಾ? ಯಾವಾಗಾದ್ರೂ ಬರ್ತಾರ? ಯಾಕಂದ್ರೆ ಕೆಲಸ ಅವರು ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತಾಯ್ತು. ಸೊ ಅವ್ರು ಇಲ್ಲೇ ಬರ್ತಾರ? ಎಷ್ಟು ದಿನಕ್ಕೊಂದ್ಸಲ ಬರ್ತಾರೆ? ಇಲ್ಲಿ ಬರೋದು, ಯಾಕಂದ್ರೆ ಈಗ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ, ಹಾಗಾಗಿ ಇಲ್ಲಿ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಅವಕಾಶ. ಅವ್ರಿಗೆ ಬರ್ತಾರೆ, ಕಾಲ ಬಂದಾಗ, ಕೂಡ್ ಬಂದಾಗ ಬರ್ಬೋದು. ಯಾಕಂದ್ರೆ ಅವ್ನ ವಿದ್ಯಾವಂತ, ನಮ್ಗೆ ಆ ವಿದ್ಯೆ ಅಷ್ಟೊಂದು ಹತ್ಲಿಲ್ಲ ತಲೆಗೆ. ಹಾಗಾಗಿ ಅವ್ರ ವಿದ್ಯೆ, ಅವ್ರ ಬುದ್ಧಿ ಯಾವ ಮಟ್ಟಕ್ಕೆ ಇದೆಯೋ ಏನಿದೆಯೋ ನಾವು ಏನು ಊಹೆ ಮಾಡೋಕ್ಕಾಗತ್ತೆ. ಅವ್ರಿಗೆ ಬಿಟ್ಟಿದೀವಿ. ಹೇಳ್ತಾನೆ, ಅಜ್ಜಿ ಬಾಗಿಲು ತಡೆದಾಗ ಆಗ್ತಾ ಇದೆ, ಕಂದ ಅಂತಂದು ಹೇಳ್ದಂಗೆ ಆಗ್ತಾ ಇದೆ ಅಂತ ಹೇಳ್ತಾನೆ. ಆಗ್ಲಪ್ಪ, ನಿಮ್ಮ ಅಜ್ಜಿ ನಿನಗೆ ಆಶೀರ್ವಾದ ಮಾಡ್ಲಿ, ಒಳ್ಳೇದಾಗ್ಲಿ. ನಿನ್ನ ಮನಸ್ಸಲ್ಲಿ ಏನ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದಕ್ಕೆ ರೂಪ ಇಲ್ಲ ಕಣಪ್ಪ. ಕರುಣೆ, ವಾತ್ಸಲ್ಯ, ಮಮತೆ, ಪ್ರೀತಿ ಏನ್ ನಿನ್ನ ಅಜ್ಜಿ ಹೇಳ್ಕೊಟ್ರೋ ಹಾಗೆ ನೀನ್ ನಡ್ಕೊಂಬ. ಜೀವನ ಚೆನ್ನಾಗಿರುತ್ತೆ, ಸುಖಮಯವಾಗಿರುತ್ತೆ. ಅಷ್ಟೇ ಹೇಳಿದೆ ನಾನು. ಖಂಡಿತವಾಗ್ಲು ಇಡೀ ಕನ್ನಡ ಚಿತ್ರರಂಗದ ಕಲಾವಿದರು, ಲೀಲಾವತಿ ಅವರ ಅಭಿಮಾನಿಗಳು, ಅದ್ರ ಜೊತೆಗೆ ನೀವ್ ಹೇಳ್ದಂಗೆ ಮಾಧ್ಯಮ ಮಿತ್ರರು ಸಹ ಎಲ್ಲರೂ ನಿಮ್ಮೊಟ್ಟಿಗೆ ಇರ್ತೀವಿ. ಲೀಲಾವತಿ ಅಮ್ಮನವ್ರು ಎಲ್ಲೂ ಹೋಗಿಲ್ಲ, ನಿಮ್ಮ ಮನಸ್ಸಲ್ಲೇ ಇದ್ದಾರೆ, ನೀವು ಮಾಡುವಂತಹ ಒಳ್ಳೊಳ್ಳೆ ಕೆಲಸಗಳಲ್ಲೇ ಇದ್ದಾರೆ ಅಂತ ಹೇಳ್ತೇನೆ. ಧನ್ಯವಾದಗಳು ಇಷ್ಟೊತ್ತು ವಿಸ್ತಾರ ಜೊತೆ ಮಾತಾಡಿ. ತುಂಬಾ ಧನ್ಯವಾದಗಳು. ನಿಮ್ಮ ಸ್ಫೂರ್ತಿಯ ಈ ಮಾತುಗಳಿಗೆ ತುಂಬಾ ಧನ್ಯವಾದಗಳು. ಪ್ರತಿ ಒಂದು ನನ್ನ ಕೆಲಸದ ಮುಕ್ತಾಯದಲ್ಲಿ ನೀವೇ ಅದಕ್ಕೆ ಸಾಕ್ಷಿಯಾಗಿರ್ತೀರಾ. ತುಂಬಾ ಧನ್ಯವಾದ. ನಮಸ್ಕಾರ. ಇದಿಷ್ಟು ಡಾಕ್ಟರ್ ಲೀಲಾವತಿ ಅಮರ ಅನ್ನುವಂತಹ ಒಂದು ಅದ್ಭುತ ಕಾರ್ಯಕ್ರಮದ ಬಗ್ಗೆ ವಿನೋದ್ ರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಫಿಲ್ಮ್ ಬ್ಯೂರೋ, ವಿಸ್ತಾರ ನ್ಯೂಸ್, ಬೆಂಗಳೂರು.